ಇವತ್ತಿನ ಟಾಪ್ ನ್ಯೂಸ್ ಅಲ್ಲಿ ಇಡೀ ಬೆಂಗಳೂರೇ ಗಡಗಡ ನಡುಗುವಂತಹ ಸುದ್ದಿ, ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಇಡೀ ಬೆಂಗಳೂರೇ ಗಡಗಡ ಅಂತ ಹೇಳಿ ನಡುಗುವಂತಹ ಸುದ್ದಿ. ಬೆಂಗಳೂರು ಉಡಿಸ್ ಮಾಡೋದಕ್ಕೆ ಪಾಕ್ ಅಧಿಕಾರಿ ಸ್ಕೆಚ್ ಹಾಕಿದಾರ. ಬೆಂಗಳೂರಿನ ಮೇಲೆ ದಾಳಿಗೆ ಪ್ಲಾನ್ ಮಾಡಿದ್ರ ಆ ಅಧಿಕಾರಿ. ಮುಂಬೈ ದಾಳಿಯ ಮಾದರಿಯಲ್ಲೇ ಸ್ಕೆಚ್ ಹಾಕಿದ್ದ ಪಾಕ್ ಅಧಿಕಾರಿ. ಪಾಕ್ ರಾಜತಾಂತ್ರಿಕ ಅಧಿಕಾರಿ ಈಗ ಮೋಸ್ಟ್ ವಾಂಟೆಡ್ ಪಟ್ಟಿಗೆ ಅಮೀರ್ ಜುಬೇರ್ ಸಿದ್ದಿಕಿ ಮೋಸ್ಟ್ ವಾಂಟೆಡ್ ಪಟ್ಟಿಗೆ ಸೇರಿಸಲಾಗಿದೆ. ಯಾಕಂದ್ರೆ ಇನ್ನು ಕೂಡ ಇಬ್ಬರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಸಿದ್ಧತೆ ಇದೆ. ಇಂತಹದ್ದೇ ಆರೋಪದಲ್ಲಿ ಎನ್ಐಎ ಈಗಾಗಲೇ ಪಾಕ್ ಗುಪ್ತಚರ ಸಂಸ್ಥೆ ಮೇಲೆ ಅಂದ್ರೆ ಐಎಸ್ಐನ ಮೇಜರ್ ಸಮೀರ್ ಅಲಿ ಹಾಗೂ ಮೇಜರ್ ಸಾಜಿದ್ ಮೀರ್ ಅನ್ನ ವಾಂಟೆಡ್ ಲಿಸ್ಟ್ ಗೆ ಸೇರಿಸಿದ್ದು, ಈಗ ಅದರ ಸಾಲಿಗೆ ಸಿದ್ದಿಕಿ ಹೆಸರು ಕೂಡ ಹೊಸದಾಗಿ ಸೇರ್ಕೊಂಡಿದೆ. ಈ ಮೂವರು ಅಧಿಕಾರಿಗಳ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸುವಂತೆ ಇಂಟರ್ಪೋಲ್ಗೆ ಕೋರಿಕೊಳ್ಳುವ ಸಿದ್ಧತೆ ನಡೆದಿದೆ. ಭಾರತ ಮೋಸ್ಟ್ ವಾಂಟೆಡ್ ಪಾತಕಿಗಳ ಪಟ್ಟಿಗೆ ಪಾಕ್ನ ರಾಜತಾಂತ್ರಿಕ ಮಟ್ಟದ ಅಧಿಕಾರಿಯನ್ನ ಸೇರಿಸಿರೋದು ಇದೇ ಮೊದಲು. ಸಿದ್ದಿಕಿ 2009 ರಿಂದ 2016 ಶ್ರೀಲಂಕಾದಲ್ಲಿ ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ವೀಸಾ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸಿದ್ರು. ಈ ಅವಧಿಯಲ್ಲಿ ಅವರು ಬೆಂಗಳೂರಲ್ಲಿರುವ ಇಸ್ರೇಲ್ ಕ್ಯಾನ್ಸುಲೇಟ್, ಚೆನ್ನೈನಲ್ಲಿರುವ ಅಮೆರಿಕದ ಕ್ಯಾನ್ಸುಲೇಟ್ ಹಾಗೂ ವಿಶಾಖಪಟ್ಟಣಂನಲ್ಲಿರುವ ಪೂರ್ವ ನೌಕಾ ಕಮಾಂಡ್, ಬಂದರು ಹಾಗೂ ಪ್ರಮುಖ ಸೇನಾ ಮತ್ತು ಅಣುಸ್ಥಾವರಗಳ ಮೇಲೆ 26/11 ಶೈಲಿಯಲ್ಲಿ ದಾಳಿ ನಡೆಸಲು ಸಂಚು ರೂಪಿಸಿದ್ರು ಅಂತ ಎನ್ಐಎ ಕಳೆದ ಫೆಬ್ರವರಿ ಸಲ್ಲಿಸಿದ್ದ ದೋಷಾರೋಪ ಪಟ್ಟಿಯಲ್ಲಿ ಹೇಳಿತ್ತು. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟರಾಜು ಈಗ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಈಗಾಗಲೇ ಇಡೀ ಒಂದು ಬೆಂಗಳೂರನ್ನೇ ನಡುಗಿಸುವಂತಹ ಸುದ್ದಿ ಇದು. ಬೆಂಗಳೂರು ಯಾವ ರೀತಿಯಾಗಿ ಒಂದು 26/11 ತರ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಅಂತ ಹೇಳಿ ಯಾವ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಲಾಗಿತ್ತು ಪುಟ್ಟರಾಜು? ನವಿತಾ, ಏನಂತ ಹೇಳಿದ್ರೆ ಇಡೀ ಬೆಂಗಳೂರಿನ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿ ಇದು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪಾಕ್ ರಾಜತಾಂತ್ರಿಕ ಅಧಿಕಾರಿಯೊಬ್ಬ ಬೆಂಗಳೂರಿಗೆ ಒಂದು ಸ್ಕೆಚ್ ಅನ್ನ ರೂಪಿಸಿದ್ದ. ಬೆಂಗಳೂರು ಮಾತ್ರ ಅಲ್ಲ, ಚೆನ್ನೈ ಮತ್ತು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಆಗಿರಬಹುದು ಮತ್ತು ತಮಿಳುನಾಡು ಆಗಿರ್ಬೋದು, ಈ ಎಲ್ಲ ಪ್ರದೇಶಗಳನ್ನು ಒಂದೇ ಸರಿಗೆ ಉಡಿಸ್ ಮಾಡೋದಕ್ಕೆ ಒಂದು ಸ್ಕೆಚ್ ಅನ್ನ ಹಾಕಿದ್ದ ಅನ್ನುವಂಥ ಸ್ಫೋಟಕ ಮಾಹಿತಿ ಇದೀಗ ರಾಷ್ಟ್ರೀಯ ತನಿಖಾ ದಳದಿಂದ ಸಿಕ್ಕಿರುವಂಥದ್ದು. ಇಲ್ಲಿ ಒಂದು ಅಂಶವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಏನಂತ ಹೇಳಿದ್ರೆ ಪ್ರಮುಖವಾಗಿ ರಾಜತಾಂತ್ರಿಕ ಅಧಿಕಾರಿಯಾಗಿದ್ದಂತಹ ಅಮೀರ್ ಜುಬೇರ್ ಸಿದ್ದಿಕಿ ಏನಿದ್ದಾರೆ, ಅಮೀರ್ ಜುಬೇರ್ ಸಿದ್ದಿಕಿ ಪಾಕ್ನ ರಾಜತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂಥವ್ರು. ಈತ ಏನಿದ್ದ ಭಾರತದ ಪ್ರಮುಖ ಪ್ರದೇಶಗಳನ್ನ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಇಸ್ರೇಲ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರ್ಬೋದು ಮತ್ತು ಏನು ವಿಶಾಖಪಟ್ಟಣಂನಲ್ಲಿ ಇರ್ತಕ್ಕಂತಹ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರ್ಬೋದು ಮತ್ತು ತಮಿಳುನಾಡಿನಲ್ಲಿ ಇರುವಂತದ್ದಾಗಿರ್ಬೋದು, ಪ್ರಮುಖ ನೌಕಾನೆಲೆಗಳಾಗಿರ್ಬೋದು ಮತ್ತು ಅಣುಸ್ಥಾವರಗಳ ಮೇಲೆ ಒಂದು ಸ್ಕೆಚ್ ಅನ್ನ ಹಾಕಿ ಏಕಕಾಲದಲ್ಲಿ ಏನು ಮುಂಬೈನ ಮಾದರಿಯಲ್ಲಿ ಒಂದು ಉಡಿಸನ್ನ ಮಾಡೋದಕ್ಕೆ ಅಂದ್ರೆ 26/11 ಏನಿದೆ, ಆ 26/11 ಮಾದರಿಯಲ್ಲಿ ಮುಂಬೈ ಮಾದರಿಯಲ್ಲಿ ಒಂದು ಸ್ಫೋಟವನ್ನ ನಡೆಸೋದಕ್ಕೆ ಒಂದು ಸ್ಕೆಚ್ ಅನ್ನ ಹಾಕಿದ್ದ ಅನ್ನುವಂಥ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಇದೀಗ ರಾಷ್ಟ್ರೀಯ ತನಿಖಾ ದಳ ಏನಿದೆ ಜುಬೇರ್ ಅಲಿಯ ವಿರುದ್ಧ ಒಂದು ಮೋಸ್ಟ್ ವಾಂಟೆಡ್ ಲಿಸ್ಟ್ ಅನ್ನ ಬಿಡುಗಡೆಯನ್ನ ಮಾಡಿರುವಂತದ್ದು. ಅದರ ಜೊತೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿಗೆ ಮಾಡೋದಕ್ಕೆ ಸಹ ಸಿದ್ಧತೆಯನ್ನ ನಡೆಸಿರುವಂತದ್ದು. ಇದೀಗ ನ್ಯೂಸ್ 18ಗೆ ಒಂದು ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾವಾಗಲೂ ಪಾಕ್ ಒಂದು ನರಿ ಬುದ್ಧಿಯ ಜಾತಿಗೆ ಸೇರಿದಂತ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರತ್ತೆ. ISI ಅಧಿಕಾರಿಗಳ ಮುಖಾಂತರವಾಗಿ ಭಾರತದಲ್ಲಿ ಉಗ್ರಗಾಮಿಗಳಿಗೆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಆ ಮುಖಾಂತರವಾಗಿ ಭಾರತದ ವಿವಿಧ ಪ್ರದೇಶಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಇದೀಗ ಕೇಳಿಬಂದಿರುವಂತದ್ದು ಬೆಂಗಳೂರು, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಅಣುಸ್ಥಾವರ ಕೇಂದ್ರಗಳಾಗಿರ್ಬೋದು ಮತ್ತು ನೌಕಾ ಪ್ರದೇಶಗಳಾಗಿರ್ಬೋದು, ಕಾನ್ಸ್ಟಿಟ್ಯೂಯೆನ್ಸಿಗಳಾಗಿರ್ಬೋದು ಮತ್ತು ರಾಜತಾಂತ್ರಿಕ ಪ್ರದೇಶಗಳಾಗಿರ್ಬೋದು, ಈ ಎಲ್ಲದರ ಮೇಲೆ ಏಕಕಾಲದಲ್ಲಿ ಒಂದು ಸ್ಫೋಟಕ್ಕೆ ಒಂದು ಸ್ಕೆಚ್ ಅನ್ನ ಹಾಕ್ಲಾಗ್ತಿತ್ತು ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಇದೀಗ ಲಭ್ಯ ಆಗಿರುವಂತದ್ದು. ಇದೀಗ ಅವರನ್ನ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಹಾಕಿರೋದ್ರಿಂದ ಮತ್ತು ರೆಡ್ ಕಾರ್ನರ್ ನೋಟಿಸ್ ಹಾಕಿರೋದ್ರಿಂದ ಭಾರತ ಒಂದು ರೀತಿಯಲ್ಲಿ ಎಚ್ಚೆತ್ಕೊಂಡು ಅವರನ್ನ ಬಂಧಿಸುವುದಕ್ಕೆ ಒಂದು ಸಹಕಾರಿ ಆಗತ್ತೆ ಅಂತಾನೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ನವಿತಾ, ಥ್ಯಾಂಕ್ ಯು ಪುಟ್ಟರಾಜು ಡೀಟೇಲ್ಸ್ಗೆ.
ಬಿಜೆಪಿ ಮೊದಲ ಲಿಸ್ಟ್ ಹೊರಬರ್ತಿದ್ದಂತೆ ಕಾಂಗ್ರೆಸ್ ಕೂಡ ಅಭ್ಯರ್ಥಿ ಆಯ್ಕೆಯ ಫೈನಲ್ ಮಾಡ್ತಿದೆ. ಸಿಎಂ ಸಿದ್ದರಾಮಯ್ಯ ಎರಡೂ ಕ್ಷೇತ್ರದಿಂದ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಅಲ್ಲದೆ ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ಕೂಡ ನಿರಾಕರಿಸಲಾಗಿದ್ದು ಇವತ್ತು ಕೈಪಾಳ್ಯದ ಮೊದಲ ಲಿಸ್ಟ್ ಹೊರಬರುವ ಸಾಧ್ಯತೆ ಇದೆ. ಎರಡು ಕ್ಷೇತ್ರದಿಂದ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ. ಅಂಬರೀಶ್ ಶಾಮನೂರ್ಗಿಲ್ಲ ಕಾಂಗ್ರೆಸ್ ಟಿಕೆಟ್. ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಮಾತ್ರ ಸ್ಪರ್ಧಿಸ್ತಾ ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಬದಾಮಿಯಿಂದಲೂ ಸಿಎಂ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಈ ಬಗ್ಗೆ ಮೊನ್ನೆ ರಾಹುಲ್ ಗಾಂಧಿಯೇ ಸುಳಿವನ್ನ ಕೊಟ್ಟಿದ್ರು. ನಿನ್ನೆ ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸಿಎಂ ಎರಡು ಕ್ಷೇತ್ರದಿಂದ ಕಣಕ್ಕಿಳಿಯೋದನ್ನ ಅಂತಿಮಗೊಳಿಸಲಾಗಿದೆ. ಸಿದ್ದರಾಮಯ್ಯ ಸ್ಪರ್ಧೆಯಿಂದ ಬದಾಮಿಯ ಹಾಲಿ ಶಾಸಕ ಚಿಮ್ಮನಕಟ್ಟಿಗೆ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಸಿಎಂ ಡಬಲ್ ಸ್ಪರ್ಧೆ ಮಾಡ್ತಿದ್ರೆ ಕೆಲವು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಗಿದೆ. ಅನಾರೋಗ್ಯ ಹಾಗೂ ವಯಸ್ಸನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಂಡ್ಯದಲ್ಲಿ ಅಂಬರೀಶ್ಗೆ, ದಾವಣಗೆರೆ ದಕ್ಷಿಣದಿಂದ ಶಾಮನೂರು ಶಿವಶಂಕರಪ್ಪ ಹಾಗೂ ಹಾವೇರಿಯ ಹಾನಗಲ್ ಶಾಸಕ ಮನೋಹರ್ ತಹಶೀಲ್ದಾರ್ಗೆ ಈ ಬಾರಿ ಟಿಕೆಟ್ ಕೊಡ್ತಾ ಇಲ್ಲ. ಆದರೆ ಈ ಮೂರೂ ಕ್ಷೇತ್ರಗಳಲ್ಲಿ ಇವರೇ ಸೂಚಿಸೋ ಅಭ್ಯರ್ಥಿಗೆ ಟಿಕೆಟ್ ನೀಡೋಣ ಅಂತ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಚರ್ಚೆ ನಡೆದಿದೆ. ಟಿಕೆಟ್ ಫೈನಲ್ ಮಾಡೋ ಬಗ್ಗೆ ತಲೆಕೆಡಿಸಿಕೊಂಡಿರೋ ಕಾಂಗ್ರೆಸ್ ಸ್ಕ್ರೀನಿಂಗ್ ಸಮಿತಿ ನಿನ್ನೆ ಮ್ಯಾರಥಾನ್ ಮೀಟಿಂಗ್ ನಡೆಸಿತು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಸ್ಕ್ರೀನಿಂಗ್ ಸಮಿತಿ ಸಭೆ ನಡೆಯಲಿದೆ. Today screening committee has discussed it. Then we already hear the views of our senior most leaders, those who are not in the screening committee also. Seat wise, we discussed the issue. Then not finalize anything. Tomorrow we will discuss again. Tomorrow 2 o'clock we will meet again and discuss. Okay. ನಿನ್ನೆ ಹಿರಿಯ ನಾಯಕರ ಸಲಹೆ ಪಡೆದಿದ್ದ ಸಮಿತಿ ಇವತ್ತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆಯನ್ನು ನಡೆಸಲಿದೆ. ಇವತ್ತೇ ಬಹುತೇಕ ಅಭ್ಯರ್ಥಿಗಳ ಆಯ್ಕೆ ಅಂತಿಮವಾಗೋ ಸಾಧ್ಯತೆ ಇದೆ. ಧರಣೀಶ್, ನ್ಯೂಸ್ 18 ಕನ್ನಡ, ನವದೆಹಲಿ. ಎಲ್ಲರಿಗಿಂತ ಮೊದಲ ಟಿಕೆಟ್ ಅನೌನ್ಸ್ ಮಾಡಿದ ಬಿಜೆಪಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಆಕಾಂಕ್ಷಿಗಳು ಬಂಡಾಯ ಎದ್ದಿದ್ದಾರೆ. ನಾಯಕರ ವಿರುದ್ಧ ಆಕ್ರೋಶ ಮೊಳಗಿದೆ. ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಭಿನ್ನಮತ ಸ್ಫೋಟಗೊಂಡಿದೆ. ಮೊಳಕಾಲ್ಮೂರಿನ ತಿಪ್ಪೇಸ್ವಾಮಿ, ಸೋಮಣ್ಣ ಬೇವಿನಮರದ, ಶಿವಮೊಗ್ಗದಲ್ಲಿ ರುದ್ರೇಗೌಡ ಹೀಗೆ ಸಾಲು ಸಾಲು ನಾಯಕರು ಬಂಡಾಯವೆದ್ದಿದ್ದಾರೆ. ಹಾಗೆಯೇ ಎರಡನೇ ಪಟ್ಟಿಯಲ್ಲಾದರೂ ಟಿಕೆಟ್ ಸಿಗಬಹುದು ಅಂತ ಆಕಾಂಕ್ಷಿಗಳು ಲಾಭಿ ಶುರು ಮಾಡಿದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರಿಗೆ ಮೊದಲ ಪಟ್ಟಿಯಲ್ಲೇ ಟಿಕೆಟ್ ಫೈನಲ್ ಆಗಿದ್ರೂ ಅದರಲ್ಲಿ ಮಾಜಿ ಸ್ಪೀಕರ್ ಬೋಪಯ್ಯ ಹೆಸರಿಲ್ಲ. ಹೀಗಾಗಿ ವಿರಾಜಪೇಟೆ ಬಿಜೆಪಿ ಜಿಲ್ಲಾ ಮುಖಂಡರು ನಿನ್ನೆ ರಾತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ಆಗಮಿಸಿ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿದರು. ಸಂಸದ ಪ್ರತಾಪ್ ಸಿಂಹ ವಿರಾಜಪೇಟೆ ಕ್ಷೇತ್ರದ ಟಿಕೆಟ್ ಅನ್ನ ಸಂತೋಷ್ ತಮ್ಮಯ್ಯಗೆ ಕೊಡಿಸೋಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಬೋಪಯ್ಯಗೆ ಟಿಕೆಟ್ ಕೊಡಲೇಬೇಕು ಅಂತ ಮನವಿಯನ್ನ ಮಾಡಿದ್ರು. ಇನ್ನು ಬೆಳಗಾವಿಯ ಬೈಲಹೊಂಗಲದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಜಗದೀಶ್ ಮೆಟಗುಡ್ಡಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಬೈಲಹೊಂಗಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಯಡಿಯೂರಪ್ಪ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟಾರೆ 72 ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿದ್ದಕ್ಕೆ ಈ ರೀತಿ ಬಂಡಾಯ ಸೃಷ್ಟಿಯಾಗಿದೆ. ಇನ್ನುಳಿದ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆದಾಗ ಇನ್ನೆಷ್ಟು ಆಕಾಂಕ್ಷಿಗಳು ಬಂಡಾಯ ಬೀಳ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚುನಾವಣೆ ಹೊತ್ತಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡ್ತಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಇವತ್ತಿನಿಂದ ಹೆಲಿಕಾಪ್ಟರ್ನಲ್ಲಿ ಹಾರಾಡಲಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ರಾಜ್ಯಾದ್ಯಂತ ಸಂಚರಿಸಲು ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡುವಂತೆ ಬಿಜೆಪಿ ಹೈಕಮಾಂಡ್ ಬಿಎಸ್ವೈಗೆ ಸೂಚನೆ ಕೊಟ್ಟಿತ್ತು. ಅದರಂತೆ ಇವತ್ತಿನಿಂದ ಯಡಿಯೂರಪ್ಪ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಲಿದೆ. ಇವತ್ತು ಬೆಳಗ್ಗೆ 9:30ಕ್ಕೆ ಹೆಲಿಕಾಪ್ಟರ್ನಲ್ಲಿ ಬೆಂಗಳೂರಿನಿಂದ ಕೊಪ್ಪಳದ ಗಂಗಾವತಿಗೆ ಬಿಎಸ್ವೈ ಪ್ರಯಾಣ ಮಾಡಿ ಭತ್ತ ಬೆಳೆಗಾರರ ಜೊತೆ ಸಂವಾದ ನಡೆಸಲಿದ್ದಾರೆ. ಅಲ್ಲಿಂದ ಶಿರಹಟ್ಟಿಗೆ ಹೆಲಿಕಾಪ್ಟರ್ನಲ್ಲಿ ಹಾರಿ ಲಂಬಾಣಿ ಸಮುದಾಯದ ಜೊತೆ ಸಂವಾದ ಮಾಡಲಿದ್ದಾರೆ. ಸಂಜೆ ಹೆಲಿಕಾಪ್ಟರ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಚುನಾವಣೆಯ ಬಹಿರಂಗ ಪ್ರಚಾರ ಮುಗಿಯುವವರೆಗೂ ಬಿಎಸ್ವೈ ಹೆಲಿಕಾಪ್ಟರ್ನಲ್ಲಿ ರಾಜ್ಯ ಸುತ್ತಲಿದ್ದಾರೆ. ಓಟಿಗೆ ನೋಟು ಹೆಂಡ ಆಯ್ತು. ಈಗ ಏನಿದ್ರು ಹೈಟೆಕ್ ಆಮಿಷಗಳೇ ಸದ್ದು ಮಾಡ್ತಿವೆ. ಉತ್ತರ ಕರ್ನಾಟಕದ ಒಂದಷ್ಟು ರಾಜಕೀಯ ನಾಯಕರು ತಮ್ಮ ಬೆಂಬಲಿಗರನ್ನು ಬೆಂಗಳೂರಿಗೆ ಕರೆಸಿ ಲೈವ್ ಬ್ಯಾಂಡ್ಗಳಲ್ಲಿ ಪಾರ್ಟಿ ಕೊಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ.
ಉತ್ತರ ಕರ್ನಾಟಕದ ಹಲವು ಅಭ್ಯರ್ಥಿಗಳು ತಮ್ಮ ಬೆಂಬಲಿಗರನ್ನ ಹೇಗೆಲ್ಲ ಖುಷಿಪಡಿಸೋಕೆ ಸಾಧ್ಯವೋ ಆ ಎಲ್ಲಾ ದಾರಿಗಳನ್ನ ಅನುಸರಿಸೋಕೆ ಸಜ್ಜಾಗಿದ್ದಾರೆ. ಅನೇಕರು ತಮ್ಮ ಬೆಂಬಲಿಗರನ್ನ ಬೆಂಗಳೂರಿಗೆ ಕರೆಸಿ ಲೈವ್ ಬ್ಯಾಂಡ್ಗಳಲ್ಲಿ ಭರ್ಜರಿ ನಂಗಾನಾಚ್ ಪಾರ್ಟಿ ಕೊಡಿಸುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಬ್ಯಾಂಡ್ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಉತ್ತರ ಕರ್ನಾಟಕದಿಂದ ಕ್ಯಾಂಡಿಡೇಟ್ಸ್ಗಳು ಬಂದು ಅಲ್ಲಿ ಲೈವ್ ಬ್ಯಾಂಡ್ಗಳೆಲ್ಲ ಕ್ಯಾಂಡಿಡೇಟ್ಗಳು ಮತ್ತು ಕಾರ್ಯಕರ್ತರನ್ನು ಕರ್ಕೊಬಂದು ಅಲ್ಲಿ ಎಲೆಕ್ಷನ್ ಇದಕ್ಕೋಸ್ಕರ ಅವರು ಈ ಹಣನ ಪೋಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಅಶ್ಲೀಲ ವೃತ್ತಿಗಳನ್ನ ತೋರಿಸ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ, ಹೋರಾಟಗಾರರಿಗೆ ಕರ್ಕೊಬಂದು ತೋರಿಸ್ತಾ ಇದ್ದಾರೆ. ಅದು ಕೋಡ್ ಆಫ್ ಕಂಡಕ್ಟಿಂಗ್ ಆಗುತ್ತೆ. ಈ ಬಗ್ಗೆ ವಿಡಿಯೋ ಸಮೇತ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಸಾಮಾಜಿಕ ಕಾರ್ಯಕರ್ತ ಉಮೇಶ್, ನಂಗಾನಾಚ್ ಪಾರ್ಟಿಗಳ ಜೊತೆಯಲ್ಲಿ ಹಣ ಕೂಡ ಕೈ ಬದಲಾಗ್ತಾ ಇದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ನಾನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಎಲ್ಲ ಈ ಎಲೆಕ್ಷನ್ ಕಮಿಷನರ್ಗೆ ಒಂದು ಹೇಳಿದ್ದೀನಿ, ಎಲ್ಲ ಲೈವ್ ಬ್ಯಾಂಡ್ಗಳಲ್ಲಿ CC ಕ್ಯಾಮ್ರಾ ಕಂಪಲ್ಸರಿ ಹಾಕಬೇಕು. ಜೊತೆಗೆ ನಿಮ್ಮ ಗಮನಕ್ಕೆ ತರಬೇಕು, ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರಬೇಕು. ಜೊತೆಗೆ ನೀವು ಡೈರೆಕ್ಷನ್ ಕೊಡಬೇಕು ಪೊಲೀಸ್ ಕಮಿಷನರ್ಗೆ. ಇಲ್ಲ ಅಂದರೆ ಇದನ್ನ ಎಲೆಕ್ಷನ್ ಆಗೋವರೆಗೂ ನೀವು ಲೈವ್ ಬ್ಯಾಂಡ್ನ ಬಂದ್ ಮಾಡಬೇಕು ಅಂತ ನಾನು ಕೊಟ್ಟಿದ್ದೀನಿ. ಮತದಾರರನ್ನ ಸೆಳೆಯೋದಕ್ಕೆ ಅಭ್ಯರ್ಥಿಗಳು ಹೊಸ ದಾರಿನ ಕಂಡುಕೊಳ್ತಾ ಇದ್ದಾರೆ. ಸದ್ಯ ಚುನಾವಣಾ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರವೇ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರು ಹೊರವಲಯದಲ್ಲಿ ಹಿಟ್ ಅಂಡ್ ರನ್ಗೆ ಇಬ್ಬರು ಯುವಕರು ಬಲಿಯಾಗಿದ್ದಾರೆ. ಪಲ್ಸರ್ ಬೈಕಲ್ಲಿ ಬರ್ತಿದ್ದ ಇಬ್ಬರು ಯುವಕರಿಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದಾರೆ. ಸಾವನ್ನಪ್ಪಿದವರನ್ನ ಉಮೇಶ್ ಗೌತಮ್ ಅಂತ ಗುರುತಿಸಲಾಗಿದ್ದು, ಬ್ಯಾಡ್ರಹಳ್ಳಿಯ ವಿಘ್ನೇಶ್ವರ ನಗರದ ಯುವಕರು ಅಂತ ತಿಳಿದು ಬಂದಿದೆ. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಕೆಲವೊಮ್ಮೆ ವಿಧಿಯಾಟ ಅದೆಷ್ಟು ಘೋರ ಅನಿಸ್ಬಿಡುತ್ತೆ. ಏನೂ ತಪ್ಪು ಮಾಡದ ಮುಗ್ಧ ಕಂದಮ್ಮಗಳ ಸಾವು ಕಂಡಾಗಲಂತೂ ವಿಧಿ ಬಲು ಕ್ರೂರ ಅನಿಸ್ಬಿಡುತ್ತೆ. ಹೀಗೆ ಹಿಮಾಚಲ ಪ್ರದೇಶದಲ್ಲಿ ಶಾಲಾ ಬಸ್ ಕಂದಕಕ್ಕೆ ಉರುಳಿ 27 ಪುಟ್ಟ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಬಸ್ನ ಸುತ್ತಮುತ್ತ ನೆರೆದಿರೋ ಜನ, ಕಂದಕದಲ್ಲಿ ಬೆದ್ದಿರೋ ಬಸ್ ನೋಡ್ತಾ ದಂಗಾದ ಸಾರ್ವಜನಿಕರು. ಈ ದೃಶ್ಯ ನೋಡಿದ ಪ್ರತಿಯೊಬ್ಬರ ಕಣ್ಣಂಚಲ್ಲಿ ನೀರು ಬರದೇ ಇರೋಲ್ಲ. ಯಾಕಂದ್ರೆ 100 ಅಡಿ ಆಳದ ಕಂದಕಕ್ಕೆ ಬಿದ್ದ ಶಾಲಾ ಬಸ್ ಬಲಿ ಪಡೆದಿದ್ದು ಬರೋಬ್ಬರಿ 30 ಮಂದಿಯನ್ನ. ಅದರಲ್ಲಿ 27 ಮಕ್ಕಳು 10 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರು ಅನ್ನೋದನ್ನ ಮಾತ್ರ ಅರಗಿಸಿಕೊಳ್ಳೋಕೆ ಆಗೋದಿಲ್ಲ. ಈ ದುರಂತ ನಡೆದಿದ್ದು ಹಿಮಾಚಲ ಪ್ರದೇಶದ ಕಂಗ್ರಾ ಅನ್ನೋಲ್ಲಿ. 35 ಮಕ್ಕಳು ಶಾಲಾ ಬಸ್ನಲ್ಲಿ ಮನೆಗೆ ತೆರಳುತ್ತಾ ಇದ್ರು. ಆದರೆ ದಾರಿ ಮಧ್ಯೆ ವಿಧಿಯಾಟವೇ ಬೇರೆಯಾಗಿತ್ತು. ಕೆಲ ನಿಮಿಷಗಳಲ್ಲಿ ಮನೆ ಸೇರಬೇಕಾಗಿದ್ದವರು ಸೇರಿದ್ದು ಮಾತ್ರ ಮಸಣ. ನಿನ್ನೆ ಮಧ್ಯಾಹ್ನ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ಬಿದ್ದಿತ್ತು. ಪರಿಣಾಮ 10 ವರ್ಷದೊಳಗಿನ 27 ಮಕ್ಕಳು, 2 ಶಿಕ್ಷಕಿಯರು ಹಾಗೂ ಬಸ್ ಚಾಲಕ ಸೇರಿದಂತೆ ಒಟ್ಟು 30 ಮಂದಿ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಧಾವಿಸಿದ NDRF ತಂಡ ರಕ್ಷಣಾ ಕಾರ್ಯಾಚರಣೆಗಿಳಿತು. ಬಸ್ನಲ್ಲಿ 35 ಮಕ್ಕಳಿದ್ದಾರೆ ಅಂತ ತಿಳಿದು ಬಂದಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಘಟನೆ ಬಗ್ಗೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಆದರೆ ಪುಟ್ಟ ಮಕ್ಕಳ ಬದುಕಲ್ಲಿ ವಿಧಿಯಾಟ ಮಾತ್ರ ಬಲು ಕ್ರೂರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೆಣ್ಣು ಅಂದ್ರೆ ಕೇವಲ ಅಮ್ಮ, ತಂಗಿ, ಅಕ್ಕ, ಹೆಂಡತಿ ಮಾತ್ರ ಅಲ್ಲ. ಆಕೆನೂ ಧೈರ್ಯಶಾಲಿ. ಸಮಾಜದ ನಡುವೆ ಅದೆಷ್ಟೋ ಧೈರ್ಯದ ಕೆಲಸಗಳನ್ನ ಹೆಂಗಸರು ಮಾಡ್ತಾರೆ. ಇದಕ್ಕೆ ಉದಾಹರಣೆಯಾಗಿ 2 ನಾರಿಯರ ಸ್ಟೋರಿಯನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಪೊಲೀಸ್ ಠಾಣೆಯಲ್ಲಿ ಸಂಭ್ರಮದ ವಾತಾವರಣ. ಈ ಯುವತಿಯರ ಮೊಗದಲ್ಲಿ ಅದೆಂಥದ್ದೋ ಸಂತಸ. ಧೈರ್ಯದಿಂದ ಮುನ್ನುಗ್ಗಿ ತೋರಿದ ಸಾಹಸಕ್ಕೆ ತುಂಬು ಹೃದಯದ ಪ್ರಶಂಸೆ. ಈ ದೃಶ್ಯ ಕಂಡು ಬಂದಿದ್ದು ದೆಹಲಿಯ ಶಹದ್ರಾ ಜಿಲ್ಲಾ ಠಾಣೆಯಲ್ಲಿ. ಧೈರ್ಯದಿಂದ ಕಳ್ಳರನ್ನ ಹಿಡಿದ ಈ 2 ಹುಡುಗಿರನ್ನ ಶಹದ್ರಾ ಜಿಲ್ಲಾ ಡಿಸಿಪಿ ಸನ್ಮಾನಿಸಿದ್ರು. ಇಷ್ಟಕ್ಕೂ ಇವರಿಬ್ಬರ ಧೈರ್ಯ ಎಂಥದ್ದು ಅನ್ನೋದನ್ನ ಅವರಿಂದಲೇ ಕೇಳಿ.
ನಾನ್ ಮನೆಯಿಂದ ಹೊರಗಡೆ ಹೋಗಿದ್ದೆ. ಆಟೋದಲ್ಲಿ ಬರ್ತಾ ಇದ್ದಾಗ ಮೊಬೈಲ್ ನಲ್ಲಿ ಮಾತಾಡ್ತಿದ್ದೆ. ಬೈಕ್ ನಲ್ಲಿ ಬಂದವರು ನನ್ನ ಕೈಲಿದ್ದ ಮೊಬೈಲ್ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟ. ಆಗ ನಾನು ಅವ್ರ ಕಾಲರ್ ಹಿಡಿದು ಎಳ್ದೆ. ಅವರು ಮಿಸ್ ಬ್ಯಾಲೆನ್ಸ್ ಆಗಿ ಬಿದ್ಬಿಟ್ರು. ಅದರಲ್ಲಿ ಒಬ್ಬ ತಕ್ಷಣ ಓಡ್ ಹೋಗೋಕೆ ಪ್ರಯತ್ನ ಪಟ್ಟ. ನಾನು ಅವನನ್ನ ಹಿಡಿದು ಹೊಡೆದೆ. ಅವನ್ ಹಿಂದೆನೇ ಓಡ್ತಾ ಕಿರುಚಿದೆ. ಸಾರ್ವಜನಿಕರು ತಕ್ಷಣ ಬಂದು ಅವನನ್ನ ಹಿಡ್ಕೊಂಡ್ರು. ಅಲ್ಲೇ ಇದ್ದ ಟ್ರಾಫಿಕ್ ಪೊಲೀಸರು ಕೂಡ ಧಾವಿಸಿ ಅವರನ್ನ ಹಿಡ್ಕೊಂಡ್ರು. ನಂತರ ನಾನು 100ಗೆ ಕಾಲ್ ಮಾಡಿದೆ. ಪೊಲೀಸರು ಅವರಿಬ್ಬರನ್ನ ಹಿಡ್ಕೊಂಡ್ರು. ಈ ರೀತಿ ಧೈರ್ಯ ತೋರಿದ ದೆಹಲಿ ನಿವಾಸಿ ರಿಂಕಿ, ಎಂಥದ್ದೇ ಸಂದರ್ಭ ಇರಲಿ ಮಹಿಳೆಯರು ಅಲರ್ಟ್ ಆಗಿರಬೇಕು, ಯಾರಿಗೂ ಹೆದರಬಾರದು, ನಾವು ಧೈರ್ಯವಾಗಿರಬೇಕು. ನಾವು ಹೆದರಿದ್ರೆ ಗಾಬರಿಯಲ್ಲಿ ಏನು ಮಾಡೋಕೆ ಸಾಧ್ಯವಾಗಲ್ಲ ಅಂತ ಮಹಿಳೆಯರಿಗೆ ಕಿವಿ ಮಾತನ್ನ ಹೇಳಿದ್ರು. ಇನ್ನು ಈ ಯುವತಿಯ ಧೈರ್ಯದ ಬಗ್ಗೆ ಕೇಳಿ. ನಾನು ನನ್ನ ಅಮ್ಮನ ಜೊತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹಣ ಪಡೆಯೋಕೆ ಅಂತ ಹೋಗಿದ್ದೆ. ಕ್ಯಾಶ್ ಪಡೆದು ಪಕ್ಕಕ್ಕೆ ಬಂದಾಗ ಹಿಂದೆಯಿಂದ ಬಂದ ವ್ಯಕ್ತಿಯೊಬ್ಬ ಹಣದ ಕಂತೆಯಲ್ಲಿ ಹರಿದ ನೋಟ್ಗಳಿವೆಯಾ ನೋಡ್ಕೊಳ್ಳಿ ಅಂತ ಹೇಳ್ದ. ನಾನ್ ನೋಟ್ಗಳನ್ನ ಪರಿಶೀಲನೆ ಮಾಡ್ತಿದ್ದಾಗ ಹಣದ ಕಂತೆಯನ್ನ ಕಿತ್ಕೊಂಡು ಓಡ್ ಹೋದ. ತಕ್ಷಣ ನಾನು ಅವನನ್ನ ಓಡೋಗಿ ಹಿಡ್ದೆ. ಕಳ್ಳರನ್ನ ಹಿಡಿದು ಧೈರ್ಯ ತೋರಿದ ಈ ಯುವತಿಯರ ಕಾರ್ಯ ಎಲ್ಲಾ ಮಹಿಳೆಯರಿಗೂ ಮಾದರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹೌಸಿಂಗ್ ಪ್ರಾಜೆಕ್ಟ್ ಅಡವಿಟ್ಟಿದ್ದಾಯ್ತು, ಕಾರ್ನರ್ ಸೈಟ್ಸ್ ಮಾರಿದ್ದಾಯ್ತು. ಈಗ ಕೆರೆಗಳ ನಿರ್ವಹಣೆ ಅಸಾಧ್ಯ ಅಂತ ಕೆರೆಗಳನ್ನೇ ಹಸ್ತಾಂತರ ಮಾಡೋದಕ್ಕೆ ಹೊರಟಿದೆ ಬಿಡಿಎ. ಅದು ಕೂಡ ನೊರೆ ಬೆಂಕಿ ಸಮಸ್ಯೆಗೆ ನಲುಗಿ ಹೋಗಿರುವ ಬೆಳ್ಳಂದೂರು, ವರ್ತೂರು ಕೆರೆಗಳನ್ನ. ಹಣ ಇಲ್ಲ ಅಂತ ಬಿಡಿಎ ಈಗ ಬಾಯಿ ಬಡ್ಕೊಳ್ತಾ ಇದೆ. 970 ಎಕರೆ ವಿಸ್ತೀರ್ಣದ ಬೆಳ್ಳಂದೂರು ಕೆರೆ, ಅದರಷ್ಟೇ ದೊಡ್ಡದಾದ ವರ್ತೂರು ಕೆರೆ ಬಿಬಿಎಂಪಿ ವ್ಯಾಪ್ತಿಗೊಳಪಟ್ಟಿದ್ವು. ಆದರೆ ಕೆಲ ವರ್ಷಗಳಿಂದ ಇದರ ಉಸ್ತುವಾರಿಯನ್ನ ಬಿಡಿಎ ಆನ್ ಡಿಮ್ಯಾಂಡ್ ಮೇಲೆ ವಹಿಸಿಕೊಂಡಿತ್ತು. ಈ ಕಾಳಜಿ ಹಿಂದೆ ಹಣ ಹೊಡೆಯೋ ಪ್ಲಾನ್ ಇದೆ ಅನ್ನೋ ಆರೋಪನೂ ಇತ್ತು. ಆದ್ರೆ ಯಾವ ಕೆರೆಯಲ್ಲಿ ನೊರೆ ಹಾಗೂ ಬೆಂಕಿ ಸಮಸ್ಯೆ ಕಾಣಿಸ್ಕೊಳ್ತೋ ಆಮೇಲೆ ಬಿಡಿಎ ಉಲ್ಟಾ ಹೊಡೆದಿದೆ. ಹಣದ ಕೊರತೆ ನೆಪ ಒಡ್ಡಿ ಮತ್ತೆ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಬಿಡಿಎ ನಿರ್ಧಾರ ಮಾಡಿಕೊಂಡಿದೆ. ಇಲ್ಲ, ಅದಕ್ಕೋಸ್ಕರ ಅದು ಸ್ವೀಕರಿಸಿ ನಾವು ಅದ್ರ ಪ್ರಕಾರ ಎಕ್ಸ್ಪರ್ಟ್ ಕಮಿಟಿ ಪ್ರಕಾರ ಮಾಡ್ತಾ ಇದ್ದೀವಿ. ಬಿಬಿಎಂಪಿಗೆ ಈಗ ಅದ್ರ ಬಗ್ಗೆ ಸರ್ಕಾರ ಮಾಡಿದ ತೀರ್ಮಾನ ಆಗುತ್ತೆ. ನಮಗೆ ವಹಿಸತಕ್ಕಂಥ ತಾತ್ಕಾಲಿಕ ಮತ್ತು ಲಾಂಗ್ ಟರ್ಮ್ ಮೆಜರ್ಸ್ ಕೆಲಸಗಳು ಮಾತ್ರ ಕೈಗೊಂಡಿದ್ದೀವಿ. ಕೆರೆಗಳನ್ನ ಬಿಬಿಎಂಪಿಗೆ ಕೊಡೋದಕ್ಕೆ ಹೊರಟಿರೋ ಬಿಡಿಎ ಕ್ರಮಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಮಸ್ಯೆಗಳಿಗೆ ಮುಕ್ತಿ ನೀಡದೆ ಇದ್ದಕ್ಕಿದ್ದಂತೆ ಹಣ ಇಲ್ಲ, ಮೇಂಟೆನೆನ್ಸ್ ಆಗಲ್ಲ ಅಂತ ಇರೋದು ಅನುಮಾನಕ್ಕೆ ಕಾರಣವಾಗಿದೆ. ಹಸಿರು ನ್ಯಾಯಾಧಿಕರಣದ ನಿರ್ದೇಶನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ವಿನಃ ಈ ಕೆರೆಗಳನ್ನು ಶುಚಿತ್ವಗೊಳಿಸುವಂಥ ಎಲ್ಲೋ ಒಂದು ರೀತಿಯಲ್ಲಿ ಉತ್ತಮ ಮನೋಭಾವನೆಯಿಂದ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಆಮೇಲೆ ಇದನ್ನು ಈಗಾಗಲೇ ಬಿಬಿಎಂಪಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ಈ ಬಿಬಿಎಂಪಿಯವರು ಕೂಡ ಬಿಡಿಎಗೇನು ಹೊರತುಪಡಿಸಿದ್ದೇನಲ್ಲ. ಇವತ್ತು ಬಿಬಿಎಂಪಿಯವರು ನಿರ್ವಹಿಸ್ತಾ ಇರತಕ್ಕಂಥ ಅನೇಕ ಕೆರೆಗಳು ಕೂಡ ಇದೇ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಬೆಳ್ಳಂದೂರು ಕೆರೆಯ ಅಭಿವೃದ್ಧಿಗೆ ಬಜೆಟ್ನಲ್ಲಿ 50 ಕೋಟಿ ಹಣ ಇಟ್ಟಿದ್ದಾರೆ. ಇದಿನ್ನೂ ಬಿಡಿಎ ಕೈ ಸೇರಿಲ್ಲ. ಹೀಗಿರುವಾಗಲೇ ಬೆಳ್ಳಂದೂರು ಜೊತೆಗೆ ವರ್ತೂರು ಕೆರೆ ಹಸ್ತಾಂತರ ಮಾಡೋದಕ್ಕೆ ಮುಂದಾಗಿರುವುದು ಆಶ್ಚರ್ಯ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು.